ವೆಲ್ಕಮ್ ಬ್ಯಾಕ್. ತುಂಬ ದಿನಗಳ ನಂತರ ಬಂದಿದ್ದೇನೆ ಲೈವ್ಗೆ. ಸೊ ನಂದು ರಿಂಗ್ ಲೈಟ್ ಹಾಳಾಗಿದೆ, ಹಾಗಾಗಿ ನಾನು ಲೈವ್ಗೆ ಬರ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ಮಾರ್ನಿಂಗ್ ಸ್ವಲ್ಪ ಬ್ರೈಟ್ ಇತ್ತು, ಹಾಗಾಗಿ ಲೈವ್ಗೆ ಬಂದೆ. ಎಲ್ಲ ಒಟ್ರಾಸಿಂಟು, ಬೇಗ ಬೇಗ ಬನ್ನಿ. ಲೈವ್ಗೆ ಬರ್ತೇನಂತ ಹೇಳೂ ಇಲ್ಲ, ಮತ್ತು ಅದು ನೋಟಿಫಿಕೇಶನ್ ಹೋಗುವಾಗ ಕೂಡ ಲೇಟ್ ಆಗ್ತದೆ, ನೀವು ಲೇಟ್ ಜಾಯ್ನ್ ಆಗ್ತೀರಿ. ಬಂದ್ರಾ ಬಚ್ಚಾವ್. ಹಾಯ್ ಹಾಯ್ ಬತ್ತೆ ಎಸ್ ಪಿ ಕ್ರಿಯೇಷನ್ ಜೀವಿತಾ, ಹಲೋ. ಹಬ್ಬಾ, ಇಬ್ಬರಾದರೂ ಬಂದರು. ನಾನು ಅಂದ್ಕೊಂಡು ಯಾರು ಸಹ ಬರಲಿಲ್ವ ಅಂತ. ಎಂತ ನಿಮ್ಮದು ಪುಲ್ಯಕಾಂಡೆ? ಇದು ಪುಲ್ಯಕಾಂಡೆಲ್ಲವಾ? ಹೆಚ್ಚಿನ ಅಂಶ ಇವತ್ತು ಜೀವಿತ ಎದ್ದೇಳುವಾಗ ಲೇಟ್ ಆಗಿರಬೇಕು, ಅದಕ್ಕೆ ಪುಲ್ಯಕಾಂಡೆ ಅಂತ ಹೇಳ್ತಿದ್ದೀರಿ. ಪುಲ್ಯಕಾಂಡೆಲ್ಲ 10 ಆಯಿತು, ಅದೆಲ್ಲ ಕೆಲಸ ಮುಗಿಸಿ ಈಗ ಬಂದದ್ದು ಲೈವ್ಗೆ. ನಾನು ತಿಂದದೆ ಬರ್ತೀನಿ, ರೊಟ್ಟಿ ತಿಂದೆ. ಕೋರಿಲ್ಲ ರೊಟ್ಟಿಲ್ಲ. ಪ್ರದೀಪ್ ಹಲೋ, ಕಾವ್ಯಟಿ ಹಲೋ, ಚಿತ್ರ ಹಲೋ, ಶಾಂತ ಪ್ರವೀಣ್ ಮೂಲ್ಯ ಗುಡ್ ಮಾರ್ನಿಂಗ್, ವಂದನಾ ಹಲೋ, ಚಾಂಡ್ ಇರ್ನಾಂಡೆ ಅಮ್ಮಿ ಹಾಯ್ ಸಸ್ ಹಲೋ. ದೆತ್ತಿರ್ ಮರ್ಯಾದಿ ನೋಡಿ, ಜೀವಿತ ಎದ್ದೇಳುದೇ ಲೇಟ್ 10 ಗಂಟೆ ನಂತರ. ಮತ್ತೆ ಪುಲ್ಯಕಾಂಡೆ ಅಂತ ಹೇಳದೆ ಇರ್ತಾರಾ? ದಾದ ಪ್ಲ್ಯಾನ್ ಇನಿ ಸಂಡೆದಾ? ಹಾಂ, ಇನಿ ಸಂಡೆದ ಪ್ಲ್ಯಾನ್ ಭಯಂಕರ ಉಂಟು. ಸಂಡೆ ಪ್ಲ್ಯಾನ್ ಇವತ್ತು ಭಯಂಕರ ಉಂಟು. ನನ್ನ ಮಗಳ ಬರ್ಡೇ ಬಂತಲ್ಲ, ಸೊ ಇವತ್ತು ಫೋಟೋಶೂಟ್ ಉಂಟು ಅವಳದು ಕೊಯ್ಲದಲ್ಲಿ. ಯಾರಾದರೂ ಕೊಯ್ಲದವರಿದ್ದರೆ ಕಮೆಂಟ್ ಮಾಡಿ. ಕೊಯ್ಲಾ ಫಾರ್ಮ್ಸಲ್ಲಿ ಇವತ್ತು ನನ್ನ ಮಗಳ ಬರ್ಡೇದು ಫೋಟೋಶೂಟ್ ಉಂಟು, ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಅದೇ ಇವತ್ತಿನ ಸ್ಪೆಷಲ್. ಮತ್ತು ಕೆಲವೊಂದು ಹೇಳಿಕೊಟ್ಟು ಬೇಗ 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 ಜಾಯ್ನ್ ಆಗಿ. ಕಪ್ಪ ನೋಡು, ತಿಂಡಿ ರೊಟ್ಟಿ ಕಾವಲಿ ರೊಟ್ಟಿ. ಅಂಗಡಿ ರೊಟ್ಟಿ ಅಲ್ಲ, ಕಾವಲಿ ರೊಟ್ಟಿ. ವ್ಲಾಗ್ ಮನ್ಪಲೆ ಫೋಟೋಶೂಟ್ ತಾ? ಹಾಂ, ಅವು ಕನ್ಫರ್ಮ್ ಮನ್ಬೇಕು. ಓಲ್ ಕಂಟೆಂಟ್ ತಿಕ್ಕೊಂಡು ಕಾತೊಂದುಪ್ಪೆ ಲಾಗ್ ಮನ್ಪಂದಿಪ್ಪೆನಾ ಬೇಗ ಪಿದಾಡುನು ಅತೆ. ನನ್ನ ಬೊಂಬುಗೆ ಎಂಚ ಮಲ್ಪೊಂಡು ಶೂಟು ಇತ್ತೆ ಬೈಯಾಗ 3 ಗಂಟೆ ಹಿಡ್ದು ಬೊಕ್ಕ ಶೂಟು, ಫೋಟೋಶೂಟು. ಅಪ್ಪಗ ಮಾತ ಬೇಲೆ ಆದುಪ್ಪುಂಡು ಇಂಕಲ್ ಕೃಷಿಕೆರತೆ ಪಂತ್ಯ ಓಡು ನನ್ನ ಬೊಕ್ಕ ಸಾಧಾರಣ ಬೇಲೆ ಉಂಟಲ್ಪ ಪಾಲೆ ಇತ್ತೊಂದು ನನ್ನ ಗಂಡನಿ. ಸೊ ಮಾತ ಬೇಲೆ ಆದು ಬೊಕ್ಕ 3 ಗಂಟೆ ಹಿಡ್ದು ಬೊಕ್ಕ ಪೋಪುನೆಂಕಲ್. ಅಶೋಕ್ ಮುಲ್ಕಿ ಹಲೋ ಪಂಡ. ಓಕೆ ಡನ್. ರಿತಿಕಾ ಶೆಟ್ಟಿ ಹಲೋ. ನಾನೇನಿ ಕಮ್ಮಿ ಜನ, 15 ಜನ ಇಪ್ಪನು, 11 ಜನ ಮಾತ್ರ ಇದ್ದಾರೆ. ಹಲೋ, ಡಾಟಾ ಲಿಂಕ್ ಇನ್ಫೋ ಸೊಲ್ಯೂಷನ್ ಪುತ್ತೂರು ಉತ್ಸವಕ್ಕೆ ಪೋಯರೆ ಟೈಮ್ ಇಜ್ಜಿ ಪಾರೆ. ತೇಜಶ್ರೀ ಹಲೋ. ಚೈತ್ರಕ್ಕೆ ಇರ್ನ ಕರಿಮಣಿ ಶೋಕೊಂಡು ಥ್ಯಾಂಕ್ ಯು ಮುರಣಿಯನ್ನ ಕಂಡನಿಗೆ ಎತ್ಕೊರ್ನಿ ಬಾಲೆಗೆ ಬಂಗಾರ ದಿಪ್ಪನಾಗ ಇಂಕಲ ಯಾನ ಲೇಟ್ ಲಕ್ಕೆರೆ ಕಾರಣ ಉಂಡಿಯೇ ಕೋಟೆ ಹೋಸ್ಟಿಂಗ್ ಇಲ್ಲದೆ ಬಂದಾಗ 1 ಗಂಟೆ ಹಾಕಲು ಆತೆ 1 ಗಂಟೆ ಕಾಲಿ. ಸಂಡೇ ಅತೆ ಲಕ್ಕಿ ಜೆರ್ದೋಜೋರು ಎಂಚೊಲ್ಲರು ಯಾನ್ ಸೂಪರ್ ಒಳ್ಳೆ ಈರೆಂಚೊಲ್ಲರು. ಯಾರಿಗದು ಅರ್ಥ ಆಗೋದಿಲ್ಲದ್ರೆ ಹೇಳಿ, ಕನ್ನಡದಲ್ಲಿ ಮಾತಾಡ್ತೇನೆ. ಮತ್ತೆ ಲೈವ್ಗೆ ಬಂದು ಇದು ತುಳು ಅಂತ ಹೇಳಿ ಸೀದಾ ಹೋಗ್ತಾರೆ, ಅರ್ಥ ಆಗೋದಿಲ್ಲ ಅಂತ ಹೇಳಿ. ಅದಕ್ಕೆ ಬಾಲೆದ ಅಮ್ಮಗ್ಲ ಜೋಲಿ ಬಾಲೆ ಜೆತ್ತದಲ್ಲಿ ಲಕ್ಕಂಡ ಲೈವ್ ಆಫ್ ಆವೆ. ಯಾನ್ ಸೌಖ್ಯ. ಓಕೆ, ವೆರಿ ನೈಸ್, ಥ್ಯಾಂಕ್ ಯು. ಮತ್ತೆ ಎಂತಾದರೂ ಹೇಳಿಕೊಟ್ಟ? ಮತ್ತೆಂತ ಗೊತ್ತುಂಟ, ನನಗೆ ಹೇಳಿಕೊಟ್ಟು ತುಂಬ ಜನ. ನಾನು ಇವತ್ತಿನ ವ್ಲಾಗಲ್ಲಿ ಹಾಕ್ತೇನೆ, ಮೋಸ್ಟ್ಲಿ ವ್ಲಾಗಲ್ಲಿ ಉಂಟದ್ರ ಇನ್ಫಾರ್ಮೇಷನ್. ಬಟ್ ಒಂದು ಲೈವಲ್ಲಿ ಹೇಳಿಬಿಡ್ತೇನೆ. ನಾನು ಕಾಂಪಿಟೇಷನ್ ಇಟ್ಟಿದ್ದೇನಲ್ವಾ, ಸ್ನೇಹಾನುಬಂಧ ಅಂತ ಕಾಂಪಿಟೇಷನ್ ಇಟ್ಟಿದ್ದೇನಲ್ವಾ. ಸೊ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರಿ, ಫ್ರೆಂಡ್ಸ್ ಇದು ಮಾತ್ರ ಆಗೋದಾ ಹಾಗೆ ಹೀಗೆ ಅಂತ. ಎಲ್ಲರ ಲೈಫಲ್ಲಿ ಖಾಲಿ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಪ್ರೈಮರಿ ಫ್ರೆಂಡ್ಸ್, ಅವರು ಮಾತ್ರ ಫ್ರೆಂಡ್ಸ್ ಅಲ್ಲ. ಕೆಲವರಿಗೆ ಈಗ ನೋಡಿ, ನನಗೆ ನನ್ನ ಹಸ್ಬೆಂಡ್ ಬೆಸ್ಟ್ ಫ್ರೆಂಡ್, ಅದೇ ರೀತಿ ಅಮ್ಮ ಕೂಡ ಬೆಸ್ಟ್ ಫ್ರೆಂಡ್, ನನ್ನ ತಮ್ಮ ಕೂಡ ಬೆಸ್ಟ್ ಫ್ರೆಂಡ್, ಈ ಥರ ಕೂಡ ಆಗ್ತದೆ ಅಂತ ಗೊತ್ತಾಯ್ತಾ. ಅಂದರೆ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳೋದಕ್ಕೆ ಬರೀ ಅವರು ಎಂತ ಒಂದೇ ಕ್ಲಾಸಲ್ಲಿ ಇರ್ಬೋದು, ಅಥವಾ ಒಂದೇ ಬ್ಯಾಚ್ಮೇಟ್ ಆ ಥರ ಫ್ರೆಂಡ್ಸ್, ಅಥವಾ ಒಂದೇ ಕೆಲಸದವರು ಅಂದರೆ ಕೊಲೀಗ್ಸ್, ಆ ಥರ ಬೆಸ್ಟ್ ಫ್ರೆಂಡ್ಸ್ ಅಲ್ಲ. ಇದು ಅಂದರೆ ಸ್ನೇಹ ಅನುಬಂಧ ಅಂತ ಟೈಟಲ್ ಹೇಳುವ ಹಾಗೆ, ಸ್ನೇಹ ಅನುಬಂಧ ಅಂದರೆ ಅದು ಯಾರೇ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ಒಂದು ನಿಮ್ಮ ಬೆಸ್ಟ್ ಪರ್ಸನ್ ಅಂತ ಇರ್ತಾರಲ್ವ. ಸೊ ಅದು ಮೇನ್ ವಿಷಯ. ಅದು ನನ್ನ ಹತ್ರ ತುಂಬ ಜನ ಕೇಳೋದು, ನನ್ನ ಪ್ರೈಮರಿ ಫ್ರೆಂಡ್ ಇದಾಗ್ಬೋದಾ, ಹೈಸ್ಕೂಲ್ ಫ್ರೆಂಡ್ ಇದಾಗಿರ್ಬೋದಾ, ಅಥವಾ ಕಾಲೇಜ್ ಫ್ರೆಂಡ್ ಇದಾಗ್ಬೋದಾ ಅಂತ ಕೇಳ್ತಾ ಇದ್ರಿ. ಮತ್ತು ಕೆಲವರು ಹೆಸರು ಕಳಿಸಿದ್ರೆ ಫೋಟೋ ಇರೋದಿಲ್ಲ, ಫೋಟೋ ಕಳಿಸಿದ್ರೆ ಹೆಸರು ಇರೋದಿಲ್ಲ. ಸೊ ದಯವಿಟ್ಟು ಕರೆಕ್ಟಾಗಿ ಕಳಿಸಿ. ಹಾಗೆ ನಾನು ಕೆಲವರದ್ದು ಪೆಂಡಿಂಗ್ ಇಟ್ಟಿದ್ದೇನೆ. ಸೊ ಹಾಗೆಲ್ಲ ವಿಷಯ ತುಂಬ ಬಂತು ಮೆಸೇಜ್. ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಮುಲ್ತು ಉಷಾ ಗಟ್ಟಿ ಹಲೋ.
ಅಷ್ಟಿ ತುಳು ಟಾಕ್ಸ್ ಹಲೋ ಡಾಟಾ ಇನ್ಫೋ ಎಲ್ಲರೂ ಸಪೋರ್ಟ್ ಮಾಡಿ, ಅವರಿಗೆ ಸಪೋರ್ಟ್ ಮಾಡಬೇಕಂತೆ. ಎಸ್ಪಿಕೇಶನ್ 6/9 ಬಂಗಾರ ಬತ್ತನ್ ಕೋಡೆ ಎಂಕಲ್ ಬಂಗಾರ ದೆಪ್ಪನಂಗ 7,115 ರೂಪಾಯಿ. ಎಂಚ ಉಲ್ಲರ್ ಯಾನ್ ಸೂಪರ್. ಕವಿತಾಸ್ ವರ್ಲ್ಡ್ ಯಶು ಹಲೋ ಕವಿತಾಸ್ ವರ್ಲ್ಡ್ ಉಷಾ ಗಟ್ಟಿ ಲಚ್ಚು ಜೆತ್ತದಲೆ ತೋಡುಂದು ನೆನತಿ ಮಿಸಿಸ್ ಲಚ್ಚು ಜೆತ್ತದಲೆ ಇನ್ನಿತ ವ್ಲಾಗ್ ಉಂಡು ಲಚ್ಚುನ ಪೋಕ್ರಿ ಪುರ ವ್ಲಾಗ್ ತುಲೆ ಇದು ಬಯ್ಯಗ್. ಹಾಯ್ ಕಾವ್ಯ ಸಿಸ್ ಕಾವ್ಯತ್ಯನ್ ಕವಿತಾ ಸುಮನ್ಯ ಹಲೋ ಕಾವ್ಯಟಿ ಹಲೋ ಸ್ಪಿಕೇಶನ್ ಪ್ರದಾನಿ ಜೀವಿತ ಅಕ್ಕ ನೀವು ಮದುವೆ ಕಾಂಪಿಟೇಷನ್ ಪ್ಲ್ಯಾನ್ ಬೇರೆ ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ, ನೀವು ಮಾಡುವ ಕಾಂಪಿಟೇಷನ್ ಪ್ಲ್ಯಾನ್ ಇದರ ಬಗ್ಗೆ ನಿನ್ನ ಅನಿಸಿಕೆ ಎಂತ ಗೊತ್ತುಂಟಾ, ನಾನು ನೋಡಿದ್ದೆ, ನನಗೆ ಕೂಡ ಕಳಿಸಿದ್ರು. ಅಂದರೆ ಕಾಂಪಿಟೇಷನ್ ಇಡಿ ಬಟ್ ಸೇಮ್ ಕಾಪಿ ಮಾಡಿ ಹಾಕಬೇಡಿ ಅಂತ. ಅಂದರೆ ಟೆಕ್ಸ್ಟಿಂದ ಹಿಡಿದು ಎಲ್ಲವೂ ಕಾಪಿ, ಅದರ ಲಾಸ್ಟಿಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಏನು ಇಂಟೆನ್ಷನ್ ಅಂತ. ಮತ್ತೆಂತಂತ ಹೇಳಿದರೆ ನಾನು ಎಂಟ್ರಿ ಫೀಸ್ ಇಟ್ಟಿರೋ ರೀಸನ್ ಏನಂತ ಹೇಳಿದರೆ, ಅದೇ ನಾನು ಫಸ್ಟಿಗೆ ಯೂಟ್ಯೂಬ್ ಪೇಮೆಂಟಲ್ಲೇ 20% ನಾನು ಅದಕ್ಕೆ ಕೊಡ್ತಾ ಇದ್ದೆ ಅಲ್ವಾ, ಮಕ್ಕಳಿಗೆ ಅಂತ ವಿದ್ಯಾಭ್ಯಾಸಕ್ಕೋಸ್ಕರ ಕೊಡ್ತಾ ಇದ್ದೆ. ಇದರಿಂದ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ಬೋದು. ನಾನು ಸುಮ್ಮನೆ ಎಂಟ್ರಿ ಫೀಸ್ ಇಲ್ಲದೆ ಇಟ್ಟರೆ ಅದು ನನ್ನ ಕೈಯಿಂದಲೇ ನಾನು ಅದಕ್ಕೆ ಪೇ ಮಾಡಬೇಕಾಗತ್ತೆ. ಪ್ಲಸ್ ಇದಕ್ಕೂ ಕಾಂಪಿಟೇಷನ್ ಇಟ್ಟಾಗ ಅದಕ್ಕೂ ಆಗುತ್ತೆ. ಪ್ಲಸ್ ಇದರಿಂದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಇಂಟೆನ್ಷನಿಂದ ನಾನು ಕಾಂಪಿಟೇಷನ್ ಇಟ್ಟಿರೋದು. ಆದರೆ ಇದನ್ನೇ ಕಾಪಿ ಮಾಡಿಕೊಂಡು ತುಂಬ ಜನ ಮಾಡ್ತಿದ್ದಾರೆ. ನಾನು ಯಾರು ಏನು ಎತ್ತಂತ ಹೇಳೋದಿಲ್ಲ. ಅದಕ್ಕೆ ಅವರಿಗೆ ಕಮೆಂಟ್ ಬಂತು ಅಂತ ಹೇಳಿ ನನಗೆ ಬಂದು ಮೆಸೇಜ್ ಮಾಡಿದ್ದಾರೆ. ನನ್ನ ನೋಡಿ ನನಗೆ ನಿಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡ್ತಿದ್ದಾರೆ, ಅವರಿಗೆ ಹೇಳಿ ಎಂತ ಕೋಲ್ ಆ ಥರ ಎಲ್ಲ ಹೇಳ್ತಿದ್ದಾರೆ ಅಂತ, ಆ ಥರ ಎಲ್ಲ ನನಗೆ ಹೇಳಿದರು. ಬಟ್ ಎಂತ ಗೊತ್ತುಂಟಾ, ಸಬ್ಸ್ಕ್ರೈಬರ್ ಅವರ ಒಪಿನಿಯನ್, ಅದಕ್ಕೆ ನಾನು ಹೋಗಿ ಬೈಲಿಕ್ಕೆ ಆಗೋದಿಲ್ಲ. ನೋಡಿ ನೀವು ಅವರಿಗೆ ಹೇಳ್ತಾ ಇದ್ದೀರಾ ಹಾಗೆ ಹೇಗೆ ಅಂತ. ಅವ್ರು ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಕಾಂಪಿಟೇಷನ್ ಇಟ್ಟದಂತೆ. ಓಕೆ, ಇನ್ಸ್ಪಿರೇಷನ್ ಆಗಿ ತಗೊಂಡು ಕಾಂಪಿಟೇಷನ್ ಇಡಿ, ಬಟ್ ಸೇಮ್ ಟು ಸೇಮ್ ಯಾಕೆ ಕಾಪಿ ಮಾಡ್ತೀರಾ? ನನ್ನ ಪ್ರಶ್ನೆ ಕೂಡ ಅದೇ. ಓಕೆನಾ, ಸೇಮ್ ಟು ಸೇಮ್ ಕಾಪಿ ಮಾಡಲಿಕ್ಕೆ ಹೋಗಬೇಡಿ. ಎಂತ ಅವರು ಹೇಳೋದ್ರಲ್ಲಿ ಕೂಡ ಇತ್ತು, ಎಂತ ಗೊತ್ತುಂಟಾ, ಹೇಳಿದ ರೀತಿ ಹೇಗಿತ್ತು ಅಂತ ಹೇಳಿದರೆ, ನೋಡಿ ನಾನು ನಿಮ್ಮನ್ನು ಕಾಪಿ ಮಾಡ್ತಿಲ್ಲ, ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡೆ ಅಂತ. ಕಾಪಿ ಮಾಡ್ತಿಲ್ಲ ಅಂತ ಹೇಳುವಾಗ ಯಾಕೆ ಕಾಪಿ ಟೆಕ್ಸ್ಟ್ ಸೇಮ್ ಟು ಸೇಮ್ ಹಾಕ್ತೀರಾ? ಸೊ ಅದೊಂದು ನನಗೆ ಹೇಳಿಕಿತ್ತು. ಥ್ಯಾಂಕ್ ಯು ಜೀವಿತ ನೆನಪು ಮಾಡಿದ್ದಕ್ಕೆ. ಒಬ್ಬರು ಅಂತಲ್ಲ, ತುಂಬ ಜನ ಕಾಂಪಿಟೇಷನ್ ಇರ್ತಾ ಇದ್ದಾರೆ ಕಮ್ಯುನಿಟಿ ಪೋಸ್ಟಲ್ಲಿ. ತುಂಬ ಖುಷಿ ಆಗುತ್ತೆ, ಮಾಡಿ. ಆದರೆ ಸೇಮ್ ಟು ಸೇಮ್ ಕಾಪಿ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಫಸ್ಟಿಗೆ ಎಂಟ್ರಿ ಫೀಸ್ ಎಲ್ಲ ಇಡಬೇಡಿ, ಫಸ್ಟಿಗೆ ಫ್ರೀಯಾಗಿ ಮಾಡಿ. ನಾನು ಕೂಡ ಫ್ರೀಯಿಂದಲೇ ಸ್ಟಾರ್ಟ್ ಮಾಡಿರೋದು. ಈಗ ತುಂಬ ಜನ ನನಗೆ ಹೇಳಿದ್ರಿಂದ ನಾನು ಎಂಟ್ರಿ ಫೀಸ್ ಇಟ್ಟಿರೋದು. ಈ ಸಲ 100 ರೂಪಾಯಿ ಯಾಕೆ ಇಟ್ಟಿದ್ದೇನೆ ಅಂತ ಹೇಳಿದರೆ, ಅದರ ಹಿಂದೆ ಒಂದು ಬೇರೆ ವಿಷಯ ಉಂಟು. ಫಸ್ಟಿಗೆ ಆಗಲಿ ಮತ್ತು ನಾನು ಹೇಳ್ತೇನೆ ಏನು ವಿಷಯ ಅಂತ ಹೇಳ್ತೇನೆ. 100 ರೂಪೀಸ್ ಯಾಕೆ ನಾನು ಫೀಸ್ ಇಟ್ಟಿರೋದು ಅಂತ. ಸೊ ನೀವು ಕೂಡ ಇಷ್ಟು ಜನ ಇದ್ದೀರಾ, ಕಳಿಸಿ, ನಿಮ್ಮ ಫೋಟೋ ಕೂಡ ಕಳಿಸಿ. ನಿಮ್ಮ ಫ್ರೆಂಡ್ಸ್ ಜೊತೆ ತೆಗೆದದಾಗಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ವೈಫ್ ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ತಮ್ಮ ತಂಗಿ, ಈ ಥರ ನಿಮಗೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೋದು. ಸೊ ಫೋಟೋ ಕಳಿಸಿ, ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೇನೆ. ಓಕೆನಾ? ಅಬ್ಬಾ ಮತ್ತೆಂತ. ಹಾಯ್ ಜಯಂತಿ ಸಿಸ್, ಹಾಯ್ ಎನ್ನಲ್ಲ ಚಾನಲ್ ಉಂಟು ಸಿಸ್, ಸಪೋರ್ಟ್ ಮಾಡ್ತಲೇ. ಓಕೆ ಇನ್ನು ಎನ್ನ ಬ್ಲಾಗ್ ಇಡ್ಲ ಲಚ್ಚಿನ ಪೋಕ್ರಿ ಅವಳದ್ದು ಉಂಟಲ್ಲ, ಎಂಥ ಪೋಕ್ರಿ ಅಂತ ಹೇಳಿದರೆ, ನನ್ನ ಅತ್ತೆ ಮತ್ತು ಅಕ್ಕನ ಮಗಳು ಎಷ್ಟು ಜನ ಇದು ಪಣೋಲಿ ಬೈಲಿದ್ದು ಕೋಲ ಅಲ್ವಾ. ಸೊ ಹಾಗಾಗಿ ಹೋಗಿದ್ದಾರೆ, ನಿನ್ನೆನೆ ಹೋಗಿದ್ದಾರೆ. ಹಾಗಾಗಿ ನಿನ್ನೆ ಇವರು ರಾತ್ರಿ ಕೋಳಿ ತಂದರು, ಚಿಕನ್. ಅದು ನಾನು ಬೇಕಾದರೆ ನಾನು ನಿಮಗೆ ವ್ಲಾಗ್ ಮಾಡಿದ್ದೇನೆ, ನಾನು ಹಾಕ್ತೇನೆ ಚಿಕನ್ ರೆಸಿಪಿ ಹೇಗೆ ಮಾಡೋದು ಅಂತ. ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ನಾನೇ ಮಾಡಿದ ಅಡುಗೆ. ಓಕೆನಾ? ಸೊ ಆಗ ಅದರಲ್ಲಿ ಉಂಟು ಲಚ್ಚನ ಪೋಕ್ರಿ. ಎಷ್ಟು ಪೋಕ್ರಿ ಮಾಡಿದಾಳೆ ಅಂತ ಹೇಳಿದರೆ, ಬಟ್ಟೆ ಹಿಡ್ಕೊಂಡು ಎಳೀತಾ ಇದ್ದಾಳೆ. ನನಗೆ ಕೆಲಸವೇ ಮಾಡಲಿಕ್ಕೆ ಬಿಡಲಿಲ್ಲ. ತುಂಬ ಲೇಟಾಗಿದೆ ನಿನ್ನೆ ಮಾತ್ರ. ಅಷ್ಟು ಪೋಕ್ರಿ ಮಾಡ್ತಾಳೆ ಈಗ. ನನಗೆ ಅದೆಲ್ಲ ಹೊಸತಲ್ವಾ, ಮಕ್ಕಳು ಪೋಕ್ರಿ ಮಾಡೋದು. ಹಾಗೆ ಹಾಯ್ ಕವಿತಾ ಸಿಸ್, ಹಲೋ ಅಶ್ವಿನಿ ಸಿಸ್ ಅಂತೆ, ಸಬ್ಬಾಗಿ ಎಲ್ಲರೂ ಸಬ್ಸ್ಕ್ರೈಬ್. ಜೀತ ಸಿಸ್ ಹಾಯ್. ಚಾಪರಿಯಲ್ಲದಾದ ತಿಂಡಿ, ಚಾಪರಿಯೇ ತಿಂಡಿ ರೊಟ್ಟಿ. ನಾನು ಲೈವ್ಗೆ ಬಂದ ಟೈಮ್ ಸರಿ ಇಲ್ಲ ನೋಡಿ, ಜನವೇ ಇಲ್ಲ. ಅಲ್ಲ ಬೋರ್ ಆಯಿತು ಅಂತ ಹೋದ್ರ ಗೊತ್ತಿಲ್ಲ. ಸೊ ಇದು ವಿಷಯ. ನಿಮ್ಮ ಫ್ರೆಂಡ್ಸ್ ಜೊತೆ ತೆಗೆದ ಕೂಡ ಫೋಟೋ ಕಳಿಸಿ. ಸ್ನೇಹನು ಬಂದ, ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಇದೆ, ವಾಟ್ಸಪ್ ನಂಬರ್, ಸೊ ಅದಕ್ಕೆ ಕಳಿಸಿ. ಅದು ಇನ್ನೊಂದು ಹೇಳಬೇಕು, ವಾಟ್ಸಪ್ ನಂಬರ್ ಹಾಕಿದ್ದೇನೆ ಅಂತ ಹೇಳಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಬೇಡಿ ಆಯಿತಾ. ಎಂತ ಗೊತ್ತಿಲ್ಲ, ನಿನ್ನೆ ಒಂದು ಮೆಸೇಜ್ ಬಂತು ನನಗೆ, ಅದು ಎಂಥ ಹೆಸರು ಅಂತ ಗೊತ್ತಿಲ್ಲ, ಹಾಯ್ ಅಂತ ಬಂತು. ಓಕೆನಾ? ಹಾಯ್ ಅಂತ ಹಾಕುವಾಗಲೇ ಆ ಕಾಂಪಿಟೇಷನ್ದು ಲೀಸ್ಟ್ ಏನಿದೆ, ಅಂದರೆ ಏನೆಲ್ಲ ರೂಲ್ಸ್ ಇದೆ ಎಲ್ಲ ಬರುತ್ತೆ ನಿಮಗೆ, ಗ್ರೀಟಿಂಗ್ ಮೆಸೇಜ್ ಬರುತ್ತೆ, ಪ್ಲಸ್ ಕಾಲ್. ಅದರಲ್ಲಿ ಕಾಲ್ಗೆ ಹಾಕಿದ್ದೇನೆ, ಕಾಲ್ಗೆ ಅವಕಾಶ ಇಲ್ಲ ಅಂತ ಹಾಕಿದ್ದೇನೆ ಗ್ರೀಟಿಂಗ್ ಮೆಸೇಜಲ್ಲಿ, ಬಟ್ ಕಾಲ್ ಕೂಡ ಬರ್ತಾ ಉಂಟು. ಪದೇ ಕಾಲ್.
ಮತ್ತು ಲಾಸ್ಟಿಗೆ ನಾನು ತೆಗೆಯುವಾಗ ಕಟ್ಟು. ನಾನು ಕಾಲ್ ಮಾಡಿದೆ, ರಿಸೀವ್ ಮಾಡ್ತಾ ಇಲ್ಲ, ಕಟ್. ಲಾಸ್ಟಿಗೆ ಮೆಸೇಜ್, ಹಾಯ್, ವಾಪಸ್ ಹಾಯ್. ನಾನು ಎಂತ ಹೇಳಿ ಅಂತ ಹೇಳ್ತೇನೆ, ಹಾಯ್ ಹಾಯ್ ಹಾಯ್, ಒಂದು 25 ಸಲ ಹಾಯ್ 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 ಹಾಯ್. ಅಲ್ಲ, ನನಗೆ ಸತ್ಯ ಡಿ ಪಿ ನೋಡುವಾಗ ಒಬ್ಬ ಹುಡುಗ ಇದ್ದ ಅದರಲ್ಲಿ, ಅವನಿಗೆ ಬೋಧ ಇಲ್ಲ ಅಂತಾಯ್ತು ನನಗೆ. ನಾನು ಸಾರಿ ಬೈದಿದ್ದೇನೆ, ಅದು ಈಗ ಲೈವಲ್ಲಿ ಇದ್ದರೆ ನನಗೆ ಗೊತ್ತಿಲ್ಲ, ಸಾರಿ ಬೈದಿದ್ದೇನೆ. ಎಂತ ನಿಮಗೆ ಬಾಯಿ ಬರೋದಿಲ್ವ ಹಾಗೆ ಹೀಗೆ ಅಂತ. ಲಾಸ್ಟ್ಗೆ ಸಾರಿ ಬೈದದ್ರಲ್ಲಿ ನನ್ನ ಗಂಡ ಹೇಳ್ತಿದ್ದಾರೆ, ಚೂರು ಮೆಲ್ಲ ಪಾತಿರು, ಅಷ್ಟೆಲ್ಲ ಕಟ್ಟಾಗಿದೆ. ಹಾಗೆ ಅಂತ ಎಂತ ಗೊತ್ತುಂಟ, ನಂಬರ್ ಸಿಕ್ಕಿದಂತ ಹೇಳಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಬೇಡಿ. ಅದನ್ನು ಬಿಸ್ನೆಸ್ ನಂಬರ್ ಅಷ್ಟೇ, ಪರ್ಸ್ನಲ್ ನಂಬರ್ ಅಲ್ಲ. ಅದರಲ್ಲಿ ತುಂಬ ಮೆಸೇಜ್ಗಳು ಬರುತ್ತೆ, ಓಕೆನಾ. ಅದನ್ನು ನಾನು ಯಾವುದು ಬೇಕು ಅದನ್ನು ಮಾತ್ರ ತಗೊಳ್ತೇನೆ, ಇಲ್ಲದ್ರೆ ಅದನ್ನು ಬ್ಲಾಕ್ ಮಾಡಿ ಬಿಸಾಡ್ತೇನೆ ಅಷ್ಟೇ. ನಿನ್ನೆ ಹಾಗೇನೆ ಕಾಲ್ ಒಂದು ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದೆ ಅಂತ ಹೇಳಿ ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಕಾಲಲ್ಲಿ ಕೂಡ ಬ್ಲಾಕ್ ಮಾಡಿ ಬಿಸಾಡಿದೆ. ನಂಬರ್ ಸಿಕ್ಕಿದೆ ಅಂತ ಹೇಳಿ ದಯವಿಟ್ಟು ಮಿಸ್ಯೂಸ್ ಮಾಡ್ಕೊಳ್ಬೇಡಿ. ಮಾತಾ ಡಿನ್ನರ್ ಮದ್ಮೆಗೆ ಹೋಗ್ತೀರಿ ಆತ ಇನ್ನು ಮದಿಮೆದ ಡಿನ್ನರ್ ಜನರ ಮಸ್ತು ಮಸ್ತ್ ಫಂಕ್ಷನ್ಸ್ ಬೊಕ ಆಲ್ಮೋಸ್ಟ್ ಪನೋಳಿ ಬೈಲಡಿನಿ ಕೋಲದೊಂದು ಆತ ಈ ಮಧ್ಯಾಹ್ನ ಮನಸ್ಲೊಂದು ಪನೋಳಿ ಬೈಲಿ. ಸೊ ಮತ್ತು ಎಲ್ಲರೂ ಹೇಗಿದ್ದೀರಾ, ಎಂತ ತಿಂಡಿ ನಿಮಗೆಲ್ಲ ಅದನ್ನು ಕೂಡ ಹೇಳಿ. ಮತ್ತೆಂತ ಎಂತ ಮಾತಾಡೋದು ಗೊತ್ತಿಲ್ಲ, ಅದೇ ನಾನು ಹೇಳಿದಲ್ಲ, ಕಾಂಪಿಟೇಷನ್ಗೆ ಫೋಟೋಸ್ ಕಳಿಸಿ. ಮತ್ತು ಮೇಯ್ನಾದ ವಿಷಯ, ಮತ್ತು ಇವತ್ತು ಲಚ್ಚುದು ಬರ್ಡೇ ಫೋಟೋಶೂಟ್ ಇದೆ, ಅದನ್ನು ಕೂಡ ವ್ಲಾಗ್ ಆದಷ್ಟು ಬೇಗ ಹಾಕ್ತೇನೆ. ಎಂತ ಗೊತ್ತುಂಟ, ವ್ಲಾಗ್ ಇಲ್ಲದಿದ್ದರೆ ಇರಲಿಕ್ಕೇ ಇಲ್ಲ, ವ್ಲಾಗ್ ಇದ್ದರೆ ರಾಶಿ ಇರ್ತದೆ. ಈಗ ನೋಡಿ, 1-2-3 ವ್ಲಾಗ್ ಮಾಡಿಟ್ಟಿದ್ದೇನೆ ಆಲ್ರೆಡಿ. ಇದು ಬರ್ಡೇ ಶೂಟಿಗೆ ಯಾವಾಗ ಬರ್ತದೆ ಗೊತ್ತಿಲ್ಲ, ಬಟ್ ಇವತ್ತು ಬರ್ಡೇ ಫೋಟೋಶೂಟು ನೋಡುವ. ಶ್ವೇತಾ ಪೂಜಾರಿ, ಹಲೋ. ಮತ್ತೆಂತ ಗೊತ್ತುಂಟ, ಎಂತಪ್ಪ, ನನ್ನ ಮಗಳಿಗೆ ಪೋಖ್ರಿ ಮಾಡ್ತಾಳಲ್ಲ, ಅಂದರೆ ಪೋಖ್ರಿ ಅಲ್ಲ, ಉಪದ್ರ ಮಾಡ್ತಾಳಲ್ಲ ನನ್ನ ತಂಗಿ, ಅದೇ ಚಿನ್ನು ಅಂತ, ಅವಳು ಕೂಡ ಬರ್ತಿದ್ದಾಳೆ ಫೋಟೋಶೂಟಿಗೆ. ಇವತ್ತು ಎಷ್ಟು ಹೊಡಿತಾಳ, ಎಷ್ಟು ಚೀಟುತ್ತಾಳ ಗೊತ್ತಿಲ್ಲ. ಅವಳು ಲೈವಲ್ಲಿ ಇದ್ದಾಳೆ ಅಂತ ಗೊತ್ತಿಲ್ಲ, ಇಲ್ಲದಿದ್ದರೆ ಅಲ್ಲಿ ಹೇಳ್ತಾಳೆ, ನೀವು ಚೀಟುದನ್ನು ಮಾತ್ರ ವೀಡಿಯೋ ಮಾಡಿ, ನಾನು ಆಟಾಡಿಸೋದನ್ನು ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾಳೆ ನೋಡಿ. ಎಸ್, ನೀವು ಯಾವಾಗ ಐಫೋನ್ ತೆಗಿಯೋ ಸತ್ಯ ಹೇಳ್ಬೇಕಾ, ಐಫೋನ್ ತೆಗಿಯುವಲ್ಲಿ ಈಗ ಇದು ಎಂತ ಜಸ್ಟ್ ಆಂಡ್ರಾಯ್ಡ್ ಮೊಬೈಲ್ ತಗೊಳ್ಳಿಕ್ಕೂ ಎಂತ ಜೀವಿತ, ನನ್ನ ಬಗ್ಗೆ ಗೊತ್ತಿದ್ದು ಐಫೋನ್ ಬಗ್ಗೆ ಕೇಳ್ತಿರಲ್ಲ. ಗಂಡ ತೆಗೆದುಕೊಡ್ಬೇಕಷ್ಟೇ, ಅವ್ರು ಯಾವಾಗ ತೆಗೆದುಕೊಡ್ಲಿಕ್ಕೆ, ಮಗಳ ಬರ್ಡೇ ಅಂತ ಫುಲ್ ಬ್ಯುಸಿ ಇದ್ದಾರೆ. ಇನ್ನು ಕರಿಮಣಿ ತೆಗೆದುಕೊಟ್ರು ಪಾಪ ಹೇಗಾದರೂ, ಇನ್ನು ಐಫೋನ್ ಅಂತ ಹೇಳಿದರೆ ಕತೆ, ಹಾಗೆಲ್ಲ ಕತೆ. ಎಂತಮ್ಮ ಜೀವಿತ. ಎಂತ ಗೊತ್ತುಂಟಾ, ನಾನು ಹೇಳಿದೆ ಇವರನ್ನು ಸಹ ಲೈವ್ಗೆ ಬನ್ನಿ ಅಂತ, ಹೊರಗಡೆ ಇದ್ದಾರೆ, ಬರಲಿಲ್ಲ ಲೈವ್ಗೆ, ಕೆಲಸ ಉಂಟಂತೆ ಅವರಿಗೆ. ಇವತ್ತು ಬೇಗ ಕೆಲಸ ಮುಗಿಸ್ಬೇಕಲ್ವ, ಮಧ್ಯಾಹ್ನದೊಳಗೆ ಕೆಲಸ ಆಗಬೇಕು, ಮಧ್ಯಾಹ್ನ ನಂತರ ಫೋಟೋಶೂಟಿಗೆ ಹೋಗ್ಲಿಕ್ಕೆ ಉಂಟು. ಸೊ ಹಾಗಾಗಿ ಎಂತ ಗೊತ್ತುಂಟಾ, ಯಾವಾಗ ವ್ಲಾಗಲ್ಲಿ ಹಾಕ್ತಾನೆ ಗೊತ್ತಿಲ್ಲ, ಬಟ್ ಬರ್ಡೇಗೆ ನಾನು ಕೆಲವೊಂದಿಷ್ಟು ಥಿಂಗ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು ಪರ್ಚೇಸ್ ಮಾಡಿದ್ದೇನೆ ಮೀಶೋಯಿಂದ. ಸೊ ಅದು ಬೇಕು ಅಂತಿದ್ರೆ ಇಲ್ಲೇ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಒಂದು ಏಂಜಲ್ ಡ್ರೆಸ್ ತೆಕ್ಕೊಂಡಿದ್ದೇನೆ ಲಚ್ಚಿಗೆ, ಅಫೋರ್ಡೆಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿರುವಂತಹ ಥಿಂಗ್ಸ್, ಮತ್ತು ಫೋಟೋಶೂಟಿಗೆ ಯಾವುದೆಲ್ಲ ಬೇಕು ಅಂಥದ್ದೆಲ್ಲ ತೆಕ್ಕೊಂಡಿದ್ದೇನೆ. ಗ್ಲಾಸ್ ಮತ್ತೆಂತ ಶೂಸ್ ಅದೆಲ್ಲ ತೆಕ್ಕೊಂಡಿದ್ದೇನೆ ನಾನು. ಎಲ್ಲ ನಿಮಗೆ ನಾನು ಅದೊಂದು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೇನೆ. ಈಗ ವೀಡಿಯೋ ಮಾಡಬೇಕು, ಲೈವಿಂದ ಲೆಫ್ಟ್ ಆಗಿ ವೀಡಿಯೋ ಮಾಡಬೇಕದು. ತುಂಬ ಪರ್ಚೇಸ್ ಮಾಡಿದ್ದೇನೆ, ನನಗೆ ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಅವರು ಶಾಪಲ್ಲಿ ತೆಕ್ಕೊಂಡ್ರು, ಅವರಿಗೆ ಅದು ಗೊತ್ತಾಗೋದಿಲ್ಲ ಅಂತ, ಹಾಗಾಗಿ ನಾನು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ವೈಟ್ ಕಲರ್ ನಮ್ಮದು ಥೀಮ್ ಇವತ್ತು ಫೋಟೋಶೂಟಿಗೆ. ಸೊ ಅದನ್ನು ನಾನು ನಿಮಗೆ ಸಪ್ರೇಟಾಗಿ ವ್ಲಾಗ್ ಮಾಡಿ ಹಾಕ್ತೇನೆ, ಓಕೆನಾ. ಸಬ್ಸ್ಕ್ರೈಬರ್ಸ್ ಅಂತ ಬರ್ಡೇಗೆ ಎಂತ ಗಮ್ಮತ್ತು ನಿಮಗೆ, ಎಂತ ಗೊತ್ತುಂಟಾ, ಬರ್ಡೇಗೆ ಹೋಸ್ಟ್ ಯಾರು ಗೊತ್ತುಂಟಾ, ಜೀವಿತ ಬರ್ತಿರಲ್ಲ, ಅಲ್ಲಿ ಗಮ್ಮತ್ತು ಕೊಡುವ. ಬರ್ಡೇಗೆ ನನ್ನ ಮಗಳ ಬರ್ಡೇಗೆ ಹೋಸ್ಟ್ ಜೀವಿತ. ನಾನು ಮತ್ತೆ ಜಾಸ್ತಿ ಆಸೆ ಇಟ್ಕೊಳ್ಳೋದಿಲ್ಲ, ಬರ್ಡೇ ಬಂತು ಅಂತ ಮತ್ತೆ ಹೇಳ್ತಾರೆ ನೋಡಿ, ಜಾಸ್ತಿ ಆಸೆ ಪಡ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಜಾಸ್ತಿ ಆಸೆ ಇಟ್ಕೊಳ್ಳಿಲ್ಲ, ಮತ್ತು ಎಕ್ಸೈಟ್ಮೆಂಟ್ ಜಾಸ್ತಿ ಕೂಡ ಇಲ್ಲ, ಕಡಿಮೆನೇ ಉಂಟು. ಸಬ್ಸ್ಕ್ರೈಬರ್ಸ್ಗೆ ಪಾರ್ಟಿ ಆಗಬೇಕು, ಕೊಡುವ ಬನ್ನಿ. ನಿಮ್ಮ ಹಸ್ಬೆಂಡ್ಗೆ ಏನು ಕೆಲಸ? ನನ್ನ ಹಸ್ಬೆಂಡ್ ಕೃಷಿಕ. ಕವಿತಾ ಸ್ವರ್ಡ್ ಯಶು ಯಾನು ಜೀವಿತಕ್ಕಾಗ ಕೋಡೆ ಒಂಜಿ ಕಮೆಂಟ್ ಪಾರ್ದಿತ್ತೆ, ಅವು ಓಡೆ ಪೋತುನು ಪಂದೇ ಗುತ್ತೀಸಿ ದಾದ ಕಮೆಂಟ್ ಪಾರ್ದಿತ್ತಾರೆ, ನನಗೆ ಪಬ್ಬಾಸಲ್ಲಿ ಪಾರ್ಟಿ ಕೊಡಿ. ನೀವೊಂದು ಐಸ್ ಕ್ರೀಮ್ ಪ್ರಿಯೆ ಆಗಿ ತುಂಬ ಕಷ್ಟ ಆಯಿತು. ಪಬ್ಬಾಸ್ ಮತ್ತೆಲ್ಲಿ ಪಬ್ಬಾಸ್ ಮಾತ್ರ
ಅಲ್ಲ, ಇಲ್ಲಿ ನಮ್ಮ ಪುತ್ತೂರಲ್ಲಿ ಬನ್ನಿ. ನಿಮ್ಮ ಕುಡ್ಲದಲ್ಲಿ ಪಬ್ಬಸ್ ಫೇಮಸ್, ನಮ್ಮ ಪುತ್ತೂರಿನಲ್ಲಿ ಎಂತ ಫೇಮಸ್? ಬನ್ನಿ ಬನ್ನಿ, ಫೇಮಸ್ ಅಲ್ಲೇ ತೆಗೆದುಕೊಡುವ. ನೂತನ್ ಪೂಜಾರಿ ಹಲೋ, ಶ್ವೇತಾಯು ಹಲೋ. ಪಬ್ಬಸ್ನಲ್ಲಿ ಯಾರಾದರೂ ಕೆಲಸದಲ್ಲಿದ್ದರೆ ದಯವಿಟ್ಟು ಜೀವಿತನನ್ನು ಕಾಂಟ್ಯಾಕ್ಟ್ ಮಾಡಿ. ಸಾಧಾರಣ ನೀವು ಐಸ್ ಕ್ರೀಮ್ ತೆಗೆದುಕೊಡಿ, ಜೀವಿತನಿಗೆ ಖುಷಿ ಆಗ್ತದೆ ಮತ್ತೆ. ಯಾನ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿದ್ದೆ ಅಕ್ಕ, ಎಂಕಿ ಏರ್ಲ ಜೀವಿತ ಅಕ್ಕಲ ಇನ್ಸ್ಪಿರೇಷನ್. ಯಾನ್ ನಿಕ್ಲೆನ ವಿಡಿಯೋ ತೂದು ವ್ಲಾಗ್ ಮಲ್ಪಗ ಪಂದ್ ಪ್ರಿಪೇರ್ ಆಯ್ನಿ. ಇನ್ನ ಲೈವ್ ಒಂಜಿ ಶೇರ್ ಮಲ್ಪಲೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಪ್ಲೀಸ್. ಕವಿತಾಸ್ ವರ್ಲ್ಡ್ ಅಂತ ಉಂಟಲ್ಲ, ಅದನ್ನು ಒಂದು ಕ್ಲಿಕ್ ಮಾಡಿ ಅಲ್ಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಹೊಸೊಬ್ರು ಅಂತ ಹೇಳ್ತಾ ಇದ್ದಾರೆ, ದಯವಿಟ್ಟು ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಬ್ಲಾಗ್ಸ್ ಬರ್ಬೋದು ನೆಕ್ಸ್ಟ್. ದಾಯ್ತ ಕಮೆಂಟ್ ಅವೇ ಕಮೆಂಟ್ ಅದು ಅವೇ ಅದಕ್ಕೆ ಪಡಿತೆ ಪಾಡ್ಯರತೆ ಅವೇ ಕಮೆಂಟ್ ಅದು ಕೊಡು ಮೋಸ್ಟ್. ಮತ್ತೆ ಎಂತಾದರೂ ವಿಶೇಷ ಉಂಟಾ ಗೈಸ್ ಹೇಳಿ ವಿಷಯ. ದಾಯ್ತ ಕಮೆಂಟ್. ನೀವೆಂತ ನಮ್ಮ ಭಾಷೆಯನ್ನು ಯಾವಾಗ ಕಲ್ತದ ಜೀವಿತ? ದಾಯ್ತ ಕಮೆಂಟ್. ನನಗೆ ನಾನು ಮಂಗಳೂರಿಗೆ ಕೆಲಸಕ್ಕೆ ಹೋಗ್ತಿದ್ದೆಲ್ಲ ನ್ಯೂಸ್ ಚಾನಲಲ್ಲಿ, ಆಗ ಅಲ್ಲೆಲ್ಲ ಡೋಂಗಿ ಮಾಡೋದು. ಅಲ್ಲಿ ಮಂಗಳೂರು ಕನ್ನಡ ಇದು ತುಳು ಬೇರೆ, ಇಲ್ಲಿ ಪುತ್ತೂರು ತುಳು ಬೇರೆ ಅಲ್ವಾ. ನಾವು ದಾಯ್ತ ಅಂತ ಹೇಳೋದು, ದಾಯ್ತ ಬುಕ್ಕ ಒಲ್ಪ, ಮತ್ತು ಕೆಲವೊಂದೆಲ್ಲ ಉಂಟು ಅಂತ ದಕ್ಕುನೆಲ್ಲ ಅಡಕ್ಕುನೆ ಆ ಥರ ಎಲ್ಲ ಹೇಳ್ತೇವಲ್ಲ, ಅಂದರೆ ಬಿಸಾಡೋದಕ್ಕೆ ಅಡಕ್ಕುನೆ ಅಂತ ಹೇಳ್ತೇವಲ್ವ, ಅದಕ್ಕೆಲ್ಲ ತುಂಬ ಡೋಂಗಿ ಮಾಡ್ತಾಯಿದ್ದು ನನಗೆ ಮಂಗಳೂರಲ್ಲಿ. ಈರು ಬೇಲೆಗೆ ಪೋಪುಜಾರೆ ಯಾನು ಪಾರ್ಟ್ ಟೈಮ್ ಬೇಲೆಗೆ ಪೋಪುನೆ ಆತೆ. ಏಪಲ ಪೋಪುಜಿ ಏಪಲ ಇಪ್ಪುನಗ ವಾರ ಡೋರನ ಈಜಿನ 2 ವಾರ ಗೊರನ ಅಂಚ ಪೋಪು ಇಪ್ಪುನಗ ಮಾತ್ರ ಅರ್ಜೆಂಟ್ ಇತ್ತನ ಮಾತ್ರ ಪೋಪುನ ಇಂಚಿನ ಪೋಪುಜಿ. ನೆಕ್ಸ್ಟ್ ಜನವರಿ ತುಕ್ಕ ಪೋಡ್ ಬಂದುಲ್ಲೆ ತುಕ ಇಂಚಿನ ಆಪುಂದು ನಮ್ಮ ಬೇಲೆಗೆ ಬುಕ್ಕೊರಿನ ಅಂಡಾಡು ಪೋದು ಬೆನ್ಪುನೆಕ್ ನಮ್ಮನೆದಾಯ್ತ ನನ್ನ ಮನ್ಪೋಡು ರಗಾಲ ಇಚ್ಚಿ. ಅಕ್ಕ ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲ್ಗೆ ಬರ್ಪುಚಾರ ಮಸ್ಸತಿ ಬೈದೆ ಮುರಲ್ನ ಬೈದೆ ಅಡಿಗೆ ಬರಂದಿಪ್ಪೇನ ಹೊರವರ ಸೋಮವಾರ ಆಲ್ಮೋಸ್ಟ್ ಇಂತ ನನ್ನ ಬಾಲ್ಯದೊಂಜಿ ಪೂಜೆ ಉಂಡು ಐಕ್ ಬರೆಯೋರುಂಡು. ಅಕ್ಕ ಗುಡ್ ನ್ಯೂಸ್ ಉಂಟಂತೆ. ಹೌದಾ? ಹಾಂ ಗುಡ್ ನ್ಯೂಸ್ ಉಂಟು, ಬೇಕಾ? ಎಂತ ಗುಡ್ ನ್ಯೂಸ್ ಅಂತ? ದಾದ ಕಲ್ತೀನಿ ಈರ್ ಅಕ್ಕ ಯಾನ್ ಕಲ್ತೀನಿ BA ಜರ್ನಲಿಸಮ್. B.Ed ಜರ್ನಲಿಸಮ್ ದೇತೋದು ಯಾನ್ ಜರ್ನಲಿಸಮ್ ಪಂಡ ಪತ್ರಿಕೋದ್ಯಮ ವಿಭಾಗ. ದಾದ ಗಣೇಶ್ ಜೋಗಿ ಹಲೋ, ಹೇಗಿದ್ದೀರಿ? ತುಲೆ 26 ಜನ ಅಲ್ಲ 26 ಜನ ಇದ್ದೀರಿ, 4 ಲೈಕ್ ಕೊಟ್ಟಿದ್ದೀರಿ. ಹಾಗಾದ್ರೆ ಬೇರೆಯವ್ರಿಗೆ ವಿಡಿಯೋ ಇಷ್ಟವೇ ಆಗೋದಿಲ್ವಲ್ಲ? ಅಯ್ಯೋ ದೇವಾ. ನಮ್ಮ ಕ್ವಶನ್ ಕೇಳುವವರು ಇಲ್ವೇ ಇಲ್ಲ. ಎಲ್ಲಿ ಹನ್ಸಿಕಾ ಅವರು ಕಾಣುದಿಲ್ಲ. ಹನ್ಸಿಕಾ ಮತ್ತೆ ತುಂಬ ಜನ ಇದ್ದಾರೆ ಕೆಲವರು ಕ್ವಶನ್ ಕೇಳುವವರು. ಲೈಕ್ ಡನ್, 5 ಲೈಕ್ ಆಯಿತು. ರಾಜೇಂದ್ರ ವಿ ಹಲೋ. ಆಯಿತು, ನನಗೆ ಕಾಲು ನೋವಾಗಲಿಕ್ಕೆ ಶುರುವಾಯಿತು ಮಾರೆ ಕರ್ಮ. ಅಬ್ಬಬ್ಬಾ, ಎಂತ ಗೊತ್ತುಂಟ, ನಿನ್ನೆ ಫುಲ್ 2 ಗಂಟೆಗೆ ಎದ್ದೇಳಿದಾಳೆ ಲಚ್ಚು. 2 ಗಂಟೆ ನಂತರ ಕೂಗುದು ಮತ್ತು ಆಟ ಆಡೋದು ಎದ್ದಿರು. ನನಗೆ ನಿದ್ದೆ ಇಲ್ಲ. ಅವಳನ್ನ ಆಟ ಆಡಿಸೋದ್ರಲ್ಲೇ ಹೋಯ್ತು. ಜರ್ನಲಿಸಮ್ ಮಲ್ಪೋಲಿ ಅತ್ತೆ ಅಕ್ಕ ಇರೋದು ಜರ್ನಲಿಸಮ್ಮ. ಏನು ಜರ್ನಲಿಸಮೇ ಮಾಲ್ದಿನಿ. ಅಕ್ಕ ಹೇಗಿದ್ದೀರಿ? ನಾನು ಸೂಪರ್, ನೀವು ಹೇಗಿದ್ದೀರಿ? ಬಾಬಾ ದಾನ್ವಲ್, ಬಾಬಾ ಜೇದಲ್, ಅಮ್ಮ ಹಾಯ್ ಸಿಕ್ಸ್ ಹಲೋ. 1 ನಿಮಿಷ, ನನ್ನ ಕಾಲು ನೋವಾಗ್ತುಂಟು. ಅಬ್ಬಬ್ಬಾ, ಅಬ್ಬಾ ಕಾಲು ನೋವಾಗ್ತಿತ್ತು, ಸಾರಿ. ಭವ್ಯ ಎಂ ಹಲೋ, ಹೇಗಿದ್ದೀರಿ? ಮತ್ತೆಂತಾದರೂ ಹೇಳಿಕ್ಕಿದ್ರೆ ಹೇಳಿ, ಇಲ್ಲದ್ರೆ ಲೆಫ್ಟ್ ಆಗಿ. ತುಂಬ ವೀಡಿಯೋಸ್ ಎಲ್ಲ ಪೆಂಡಿಂಗ್ ಉಂಟು ಮಾಡಲಿಕ್ಕೆ. ಮತ್ತು ಅದೇ ಸ್ಟೋರಿ ಹೇಳ್ತಿದ್ದೇನಲ್ವ, ಅದಕ್ಕೆ ವಾಯ್ಸ್ ಕೊಡ್ಲಿಕ್ಕೆ ಉಂಟು. ಇನ್ನು ವಾರಕ್ಕೊಂದು ಸಲ ಆದರೂ ಹಾಕ್ಬೇಕು ಅಂತ ಇದ್ದೇನೆ. ಓಕೆ ಗೈಸ್, ಯಾನು ಬರ್ಪೆ. ಬೇಲೆ ಉಂಡು, ಬಾಯ್ ಬಾಯ್. ಇಂಚಿನೇ ಬೇಲೆ 10 ಗಂಟೆಗೆ ಲಕ್ಕೊಂದು ಬೇಲೆಗೆ ಬೇಲೆ ಪಕ್ಕಡೆ ಉಂಟಲೆ. ಇರಾಗ ಮದಿಮೆ ಅದು 8 ವರ್ಷ ಆಂಡು ನನ್ನೊಂಜಿ ಗಮ್ಮತ್ತುಂಡ. ಇಜ್ಜಪ್ಪ ಬಾಲೆಗೆ 11 ತಿಂಗಳಾಯ್ನಿ. ಹಿಂಗೆ ಮದ್ಮೆ ಅದು 2.5 ವರ್ಷ ಆಂಡು. 2 ವರ್ಷ ಆಯಿತು ಮಗು, ಇದು ಸಾರಿ 2.5 ವರ್ಷ ಆಯಿತು ಮದುವೆ ಆಗಿ. ಅದು ಜೀವಿತ ಸುಮ್ಮನೆ ಹೇಳಿದ್ದು ಗುಡ್ ನ್ಯೂಸ್ ಅಂತ, ನೀವೆಲ್ಲ ಕೇಳಿ ಅಂತ ಹೇಳಿದ್ದು ನೋಡಿ. ಜೀವಿತ ಎಸ್ಕೇಪ್. ಥ್ಯಾಂಕ್ ಯು ಅಕ್ಕ. ಅಮ್ಮ ದೇವರೇ. ಮತ್ತೆಂತಾದರೂ ಹೇಳಿಕೊಂಡ ಸಿಸ್ಟರ್? ಹಾಯ್ ಜಿಯಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಬ್ಬ ಬಚ್ಚಿತು ಕೂತು ಬಚ್ಚಿತು ನೋಡಿ. 8 ಜನ ಮಾತ್ರ ಲೈಕ್ ಮಾಡಿದ್ದಲ್ಲ. 25 ಜನರಲ್ಲಿ 27 ಜನರಲ್ಲಿ 8 ಜನ ಲೈಕ್.
ಬೇರೆಯವರಿಗೆ ಇಷ್ಟ ಆಗೋದಿಲ್ಲ. ನಿಮ್ಗೆ ಯಾವ ಥರದ ಕಂಟೆಂಟ್ ಇಷ್ಟ ಅಂತ ಹೇಳಿ, ಅದೇ ಥರದ ಕಂಟೆಂಟ್ ಹಾಕ್ತೇನೆ ನೋಡು. ಕೈಸೆ ಹಿಂಗ್ ಆ್ಯಪ್ ಅಚ್ಚಾ. ಹಲೋ ದಾದ ತಿಂಡಿ ಚಾಗ್ ರೊಟ್ಟಿ ಕಾವಲಿಡು ಮಲ್ತಿನ ರೊಟ್ಟಿ ಅಂಗಡಿದ ರೊಟ್ಟಿ ಅತ್ತು ಅಣ್ಣಲ್ಲ ಲೈವ್ 6 ಬಾರ್ ಪೂಜೆರು ದಾಯ ಪಂಡಾರೆಗ್ ಬೇಲೆ ಉಂಡು. ಇನಿ ಬಾಲೆದ ಬರ್ಡೇ ಫೋಟೋಶೂಟ್ ಉಂಡು ಅಂಚಾದ್ ಮಧ್ಯಾಹ್ನ ದುಂಬು ಮಾತ ಬೇಲೆ ಆವಡು ಅಂಚಾದ್ ಬೇಲೆ ಮಲ್ತೊಂದು ಬೊಕ್ಕ ಸಂಡೆ ತಿಕ್ಕುನೆ ಫ್ರೀ ಒಂಜಿ ದಿನ ಸಂಡೆ ಅಂಚ ತೋಟದ ಬೇಲೆ ಪೂರ ಸಂಡೆ ಅಂಚ. ರೊಟ್ಟಿಗೆ ಗಸಿದಾದೆ ಚಿಕನ್ ಕೋರಿ ಯಾನೆಂಚ ಕೋರಿ ಕಾಜಿಕ್ ಮಲ್ತೇನೆ ಬೊಕ್ಕ ಎಂಚಿನ ಬೆಳ್ಳುಳ್ಳಿ ಕಬಾಬ್ ಮಲ್ತದೆ ಅವು ಇಂಚ ಮಲ್ತೀನಿ. ರೆಸಿಪಿ ವಿಡಿಯೋ ಬರ್ಕೊಂಡವೆ ಎಡಿಟಿಂಗ್ ಅವನುಂಡು ಕೋಡೆ ಮಲ್ತೀನಿ ನಾವು. ಇನ್ನೊಂದು ಬ್ಲಾಗ್ ಬರ್ಕೊಂಡು ಎಲ್ಲೇ ಬರು ರೆಸಿಪಿದ ಎಲ್ಲೇ ಬರು ಬೊಕ್ಕ ಫೋಟೋಶೂಟ್ದ ಎಲ್ಲ ಅಂಚೆ ಬರು. ಹಿಂದಿ ಮೇನ್ ಬಾತ್ ಕರು ಯಾ ಬಶೂರ್ ಹೇ ಹೋ ಹಿಂದಿ ಬಾತ್ ಪುಜೆಂಕು ತೋಡ ಜೀವಿತ. ಹೌದು ಗೈಸ್ ಗಮ್ಮತ್ತುಂಟು 20K ಸ್ಪೆಷಲ್ಗೆ ಅಕ್ಕ ಸಾಂಗ್ ಹಾಡ್ತಾರೆ. ಎಂತ ಜೀವಿತ ಹಾಗೆಲ್ಲ ಹೇಳ್ಬಾರ್ದು. ಈಗ ಜೀವಿತ ಸಾಂಗ್ ಹೇಳ್ತಾರೆ ಆಯ್ತಾ, ಜೀವಿತ ಸಾಂಗ್ ಹೇಳಿದ್ರೆ ಹೇಗೆ ರೆಕಾರ್ಡ್ ಮಾಡೋದು ಇಲ್ಲ. 20K ಸೆಲೆಬ್ರೇಷನ್ ಲೆಕ್ಕದಲ್ಲಿ ಜೀವಿತ ನನ್ನ ಮಗಳ ಬರ್ತ್ಡೇ ಆವತ್ತು ಒಂದು ಸುಂದರವಾದ ಹಾಡು ಜೊತೆಗೆ ಒಂದು ಸುಂದರವಾದ ಡ್ಯಾನ್ಸ್ ಮಾಡಲಿಕ್ಕಿದ್ದಾರೆ. ಕಂಗ್ರ್ಯಾಚುಲೇಷನ್. ಬಾಲೆ ಒಳ್ಳೆಯರು ಬಾಲೆ ಜೈದಲ್ ಅಲ್ಲೇ ಚೇಚ ಅದು ಕೋಡೆ ರಾತ್ರಿ 2 ಗಂಟೆಲ್ಲ ಹಾಕುದಲ್ಲ ಅಂಚಾಲು ಚೆತ್ತಿ ಜಲ್ ಸಮಟೆ ಅಂಚೆ ನೀ ಬೊಲ್ಪು ಬೇಗ ಮೀ ಪಜೆ ಪದನೆ. ಹಾಯ್ ಸ್ಮಾ ಹೆಲೋ ಧನ್ವಿತಾ ಪೂಜಾರಿ ಗುಡ್ ಮಾರ್ನಿಂಗ್. ಜೀವಿತ ರೆಡಿ ಅಲ್ಲ ಡ್ಯಾನ್ಸ್ ಮತ್ತು ಸಾಂಗ್ ಆಡಲಿಕ್ಕೆ? ನಾನೇ ವಿಡಿಯೋ ಮಾಡಿ ಸಪ್ರೇಟಾಗಿ ಒಂದು ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕ್ತೇನೆ ಆಯಿತಾ. ಜೀವಿತ ಒಂದು ಡ್ಯಾನ್ಸ್ ಮತ್ತು ಜೀವಿತ ಒಂದು ಸುಂದರವಾದ ಸಾಂಗ್, ಸುಮಧುರವಾದ ಸಾಂಗ್. ಮತ್ತೆ ಎಂತಾದರೂ ಹೇಳಿ ಕುಂಟಕ್ಕ ಗೈಸ್. ಮಸ್ತ್ ದಿನಾಂಡ್ ಲೈವ್ ಬರಂದಿ ಅಕ್ಕ, ಮಸ್ತ್ ದಿನಾಂಡ್ ಎಕ್ಕಡೆಲ್ಲ ಮೆಸೇಜ್ ಬರ್ತೇನೆ ಎಂಕ ಅಪ್ಪಗ ಲೈವ್ ನೆನಪಾಯಿನ ಇನ್ಸ್ಟಾಗ್ರಾಮ್ ಒಂದು ಮೆಸೇಜ್ ಬರ್ತೇನೆ ಪಾಪ ಏರ್ಪಂದು ಗೊತ್ತಿಜಿ ಇಂಚಿನ ಪುದರಿತ್ತಂಡು ಸಂತೋಷ ಇಂಚಿನ ಪುದರಿತ್ತಂಡು ಅಕ್ಕ ದಾನೆ ಲೈವಿಗೆ ಬರ್ಪಿಚಾರು. ಆ್ಯಕ್ಚುಲಿ ಲೈವಿಗೆ ಬರೋದಕ್ಕೆ ಕಾರಣ ಉಂಟು. ನನ್ನ ರಿಂಗ್ ಲೈಟ್ ಹಾಳಾಗಿದೆ, ಅದಕ್ಕೆ ಲೈವಿಗೆ ಬರಲಿಕ್ಕೆ ಆಗ್ತಿಲ್ಲ ನನಗೆ. ರಿಂಗ್ ಲೈಟ್ ಅದು ನೈಟ್ ಆದರೆ ರಿಂಗ್ ಲೈಟ್ ಬೇಕಾಗ್ತದೆ. ಈಗ ಡೇ ಆದರೆ ಪರವಾಗಿಲ್ಲ, ಡೇ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಾರಲ್ಲ. ಇವತ್ತು ಸಂಡೇ ಹಾಗಾಗಿ ಲೈವ್ಗೆ ಬಂದೆ. ಒಲ್ಪಾಡ್ದು ಬರ್ತೇನೆ ಮಸ್ತ್ ದಿನಾಂಡ್ ಲೈವ್ ಬರೋದಕ್ಕ. ಓಕೆ ಲಕ್ಷ್ಮಿತ ಕಲ್ಲಡ್ಕ ಹಲೋ ಮಿನಿಸ್ಟರ್ ಸೂಪರ್ ಏನೇನು ಚೊಲ್ಲರು. ಧನ್ವಿತ ಪೂಜಾರಿ ಚಾಂಡಿ ಆಂಡ್ ರಮ್ಮಿ ಆಟ್ ಸಲೀಮ್ ಹಾಯ್ ಸಿಸ್ ಗುಡ್ ಮಾರ್ನಿಂಗ್. ಅಂಜು ಗೀತಾ ಹಾಯ್ ಕವಿತಕ್ಕ ಕಂಗ್ರ್ಯಾಚುಲೇಷನ್ ಫಾರ್ ದ 20K. ಥ್ಯಾಂಕ್ ಯು ಇನ್ನ ಲಾಗ್ ಸೂಪರ್ ಹಾಕೋಣಕ್ಕ ಥ್ಯಾಂಕ್ ಯು. ಎಂದು ಗೊತ್ತುಂಟ, ನಾನು ನಿಮಗೆ ಫಸ್ಟಿಗೆ ಹೇಳಿದ್ದೆ 20K ವಿಶಸ್ ಇದು ಕಳಿಸಿದ್ರೆ ಅದಕ್ಕೆ ಒಂದು ಅಟ್ರಾಕ್ಟಿವ್ ಗಿಫ್ಟ್ ಉಂಟು ಅಂತ ನಾನು ಹೇಳಿದ್ದೆ. ತುಂಬ ಜನ ಕಳಿಸ್ತಿದ್ದಾರೆ, ಬಟ್ ಅದು ಉದ್ದ ವಿಡಿಯೋ ಮತ್ತು ಆ ಥರ ಎಲ್ಲ ಬರ್ತಾ ಉಂಟು. ದಯವಿಟ್ಟು ಲ್ಯಾಂಡ್ಸ್ಕೇಪಲ್ಲಿ ವಿಡಿಯೋ ಕಳಿಸಿ ವಿಶಸ್ ಮಾಡಿತ್ತು. ನಾನು ಆಲ್ರೆಡಿ ಹಾಕಿದ್ದೇನೆ ನೋಡಿ ಬ್ಲಾಗಲ್ಲಿ ಹೇಗೆ ಕಳಿಸಿದ್ದಾರೆ ಅಂತ. ಸೊ ಮಕ್ಕಳು ಕಳಿಸಿದ್ದು ಇಷ್ಟರವರೆಗೆ, ನೀವು ಕೂಡ ಕಳಿಸಿ. ಜನವರಿ ತನಕ ಡಿಸೆಂಬರ್ ಲಾಸ್ಟ್ ತನಕ ಟೈಮ್ ಉಂಟು. ಸೊ ಜನವರಲ್ಲಿ ಯಾರ್ದು ನನಗೆ ತುಂಬ ಇಷ್ಟ ಆಗುತ್ತೆ ವಿಶಸ್, ಸೊ ಅವರಿಗೆ ಒಂದು ಪ್ರೈಸ್ ಉಂಟು. ಒಬ್ರಿಗಿರ್ಬೋದು, ಇಬ್ಬರಿಗಿರ್ಬೋದು, 3 ಜನಕ್ಕಿರ್ಬೋದು, 5 ಜನಕ್ಕೂ ಇರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಯಾಕೆ ಜನವರಿ ತನಕ ವೆಯ್ಟ್ ಮಾಡಿಸೋದು ಗೊತ್ತುಂಟಾ? ಮೋಸ್ಟ್ಲಿ ಬೇಡ ಹೇಳ್ತಾನೆ, ಇನ್ನೊಂದ್ಸಲ ಹೇಳ್ತಾನೆ. ಎಂತ ಚೇತನ ಗಡುದು ಈರು ಕುಲ್ಲೆ ಮಣಿಪದ ಡ್ಯಾನ್ಸ್ ತಿನ್ನ ಮಂಡೆ ಇನ್ನನೆ ಮಂಡೆ ಮಲ್ತಾರೆ ಇನ್ನೊಂದು ಡ್ಯಾನ್ಸ್ ಲ ಬೊಕ್ಕೊಂಜಿ ಸುಮಧುರವಾದ ನನ್ನ ಒಟ್ರಾಸಿ ಸಾಂಗ್ ಅಂತ ಸುಮಧುರವಾದ ಸಾಂಗ್. ಕೊಡೆದ ತೂತಾರ ವ್ಲಾಗ್ ನಿನ್ನೆ ವ್ಲಾಗ್ ಎಲ್ಲ ನೋಡಿದ್ದೀರಾ? ನನಗೆ ಕೆಲವರೆಲ್ಲ ಕೇಳೋದು ಎಂತಾಯಿತು, ಯಾರು ನಿಮಗೆ ಮೋಸ ಮಾಡಿದ್ದು ಅಂತ ಹಾಕಿದ್ರು. ವ್ಲಾಗ್ ನೋಡೋದು ನನಗೆ ಕಮೆಂಟು ಮೆಸೇಜ್. ವ್ಲಾಗ್ ನೋಡಿ, ಅದೊಂದು ಸ್ಟೋರಿ, ಕನ್ನಿಕಾ ಅನ್ನುವಂಥ ಒಂದು ಹುಡುಗಿಯ ಸ್ಟೋರಿ. ಅದು ಕಾಲ್ಪನಿಕ ಸ್ಟೋರಿ, ನಾನೇ ಕ್ರಿಯೇಟ್ ಮಾಡಿದ ಸ್ಟೋರಿ, ನಾನೇ ವಾಯ್ಸ್ ಕೊಟ್ಟ ಸ್ಟೋರಿ. ದಯವಿಟ್ಟು ನೋಡಿ. ಆ ಥರದ್ದು ಬೇಕು ಅಂತಿದ್ದೆ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. 2 ಎಪಿಸೋಡ್ ಆಯಿತು. ಫಸ್ಟ್ ಎಪಿಸೋಡು 2 ವಾರಕ್ಕಿಂತ ಮುಂಚೆ ಹಾಕಿದ್ದೆ, ನಿನ್ನೆ ಸೆಕೆಂಡ್ ಎಪಿಸೋಡ್ ಹಾಕಿದೆ, ಇನ್ನು 3rd ಎಪಿಸೋಡು ಈ ವಾರದಲ್ಲಿ ಹಾಕ್ತೇನೆ. ಜೀವಿತಾ ಸಿಸ್ಗ ಹಲೋಗೆ ದಾದಾ ಸ್ಪೆಷಲ್
ಕೋರಿ ರೊಟ್ಟಿ, ಇಲ್ಲಡೆ ಮಲ್ತಿನ ರೊಟ್ಟಿ, ಇಲ್ಲಡೆ ಮಲ್ತಿನ ಕೋರಿ. ಕೋರಿ ಇಲ್ಲದ ಅಂಗಡಿಲ್ಲ. ಅದೇ ಚಿಕನ್ ರೆಸಿಪಿ ಹಾಕ್ತೇನೆ. ಚೆನ್ನಾಗಿದೆ ಸ್ಟೋರಿ. ಥ್ಯಾಂಕ್ ಯು. ನೋಡಿದ್ರಲ್ವ? ಹಾಗಾದರೆ ಚಾದಾದ ತಿಂಡಿ ಕೋರಿ ರೊಟ್ಟಿ ಕೋಳಿ ರೊಟ್ಟಿ ತಿಂಡಿ. ಅಮ್ಮಮ್ಮ ಕಾರ್ಬೇನೆ ಅವನುಂಟು. ಮಗಳು ಹೇಳೋದಕ್ಕಿಂತ ಮುಂಚೆ ಎಷ್ಟು ಗಂಟೆ ಆಯಿತು? ಓಕೆ, 5 ನಿಮಿಷ ಇದ್ದೇನೆ ಇನ್ನು. 30ಕ್ಕೆ ಫಿನಿಶ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಏನಾದರೂ ಹೇಳಿಕೊಂಡ ಗೈಸ್? ಮಗು ಮಲಗಿದ್ದಾಳೆ, ಹಾಗಾಗಿ ಲೈವ್ಗೆ ಬಂದೆ. ಇಲ್ಲದಿದ್ದರೆ ಲೈವ್ಗೆ ಬರಲಿಕ್ಕೆ ಬಿಡೋದಿಲ್ಲ. ಇದೇ ಒಂದು, ನಾನಿಲ್ಲಿ ವಿಂಡೋ ಸೈಡ್ ಮೊಬೈಲ್ ಇಟ್ಟಿದ್ದೇನೆ. ಈ ವಿಂಡೋದ ಡೋರ್ ಎಲ್ಲ ತೆಗೆದು ಫುಲ್ಲು ಆ ಕಡೆಯವರೆಲ್ಲ ಇಲ್ಲಿ ಬೊಬ್ಬೆ ಹಾಕಿ ಕರೀತಾಳೆ. ಹಾಗಾಗಿ ಅವಳು ಮಲಗಿದ ನಂತರ ಲೈವಿಗೆ ಬಂದಿದೆ. ನನ್ನ ವಾಯ್ಸ್ ಕೇಳಿಸ್ತಾ ಉಂಟಲ್ಲ? ಅದೇ ಮತ್ತೆ ಎಂಥ ವಿಷಯ ಅಂತ ಹೇಳಿದರೆ, ಅದೇ ಸ್ನೇಹಾನುಬಂಧಕ್ಕೆ ಫೋಟೋಸ್ ಕಳಿಸಿ ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದಾಗ ಎಲ್ಲ ಡೀಟೇಲ್ಸ್ ಬರುತ್ತೆ, ಏನು ಬೇಕು ಅಂತ ಡಾಕ್ಯುಮೆಂಟ್ಸ್ ಕೇಳಿಸ್ತಾ ಉಂಟು. ಓಕೆ, ಜೀವಿತ ಇಲ್ಲಿ ಎಸ್ಕೇಪ್ ಆದ್ರ ಅಂತ ಏನಾದರೂ ಹೇಳಿಕೊಂಡ ಗೈಸ್? ಇಲ್ಲದಿದ್ರೆ ನಾನು ಲೆಫ್ಟ್ ಆಗ್ತೇನೆ. ತುಂಬ ದಿನ ಆಯ್ತಲ್ಲ ಲೈವ್ಗೆ ಬರದೆ, ಹಾಗಾಗಿ ಬಂದೆ ಜಸ್ಟ್. ಇನ್ನು ಯಾವಾಗ ಗೊತ್ತಿಲ್ಲ ಲೈವ್ಗೆ ಬರೋದು, ಇನ್ನು ಸದ್ಯಕ್ಕೆ ಇಲ್ಲ. ಫುಲ್ ಬ್ಯುಸಿ, ಫುಲ್ ಒತ್ತಾರೆ, ಕೆಲಸ ಎಲ್ಲ ಆಗಲಿಕ್ಕುಂಟು. 2 ವಾರದ್ದು ಬರ್ತಿ, 2 ವಾರ. ನೆಕ್ಸ್ಟ್ ಸಂಡೇ ಅಲ್ಲ, ಮತ್ತೊಂದಿನ ಸಂಡೇ ಮಗಳ ಬರ್ಡೇ. 2 ಸಂಡೇ, ಒಂದೇ ಸಂಡೇ ಇರೋದು. ಮತ್ತೊಂದು ಸಂಡೇ ಬರ್ಡೇ, ಡಿಸೆಂಬರ್ 8ಕ್ಕೆ. ಸೊ ಹಾಗಾಗಿ ಫುಲ್ ಬ್ಯುಸಿ. ಇನ್ನು ವ್ಲಾಗ್ ಡೈಲಿ ಬರ್ತದ ಗೊತ್ತಿಲ್ಲ. ಡೈಲಿ ಹಾಕಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಮತ್ತು ಡೈಲಿ ಹಾಕದಿದ್ರೆ ನನಗೆ ಮೆಸೇಜ್ ಬರ್ತದೆ, ಅಕ್ಕ ಇವತ್ತು ವ್ಲಾಗ್ ಇಲ್ವಾ ಅಂತ. ಸೊ ಹಾಗೆಲ್ಲ ಮಾಡೋ ಖುಷಿ ಆಗ್ತದೆ. ವ್ಲಾಗ್ ಹೇಗಾದರೂ ಮಾಡಿ ಹಾಕು ಅಂತ ಹೇಳಿ ಎಡಿಟ್ ಮಾಡಿ ಅಲ್ಲೇ ಹಾಕಿಬಿಡ್ತೇನೆ. ಆರಾಮಲ್ವಾ? ಮುಖ ನೋಡಿದರೆ ಗೊತ್ತಾಗತ್ತೆ. ಆರಾಮ, ನಾನು ಸೂಪರ್. ಅನುಪಮ ಜಪ್ಪು, ಹಲೋ. ನಾನು ತುಳು ವ್ಲಾಗ್ ಕೂಡ ಹಾಕ್ತಿದ್ದೇನೆ. ಯಾರಾದರೂ ಇಲ್ಲಿ ತುಳುವವರಿದ್ದರೂ ಕೂಡ ತುಳು ವ್ಲಾಗನ್ನು ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಜಯ ಕವಿತಾಸ್ ತುಳು ಪಾತೆರ ಕತೆ ಅಂತ ಉಂಟು. ನಾನು ಮತ್ತೆ ತುಳು ಲಿಪಿಯಲ್ಲೇ ಹಾಕೋ ಅಂತ ಇದ್ದೆ. ಅದು ತುಳು ಲಿಪಿ ತುಂಬ ಜನರಿಗೆ ಗೊತ್ತಾಗೋದಿಲ್ಲಲ್ಲ, ಹಾಗಾಗಿ ನಾನು ಹಾಕಿದೆ, ಕನ್ನಡದಲ್ಲೇ ಹಾಕಿದ್ದೇನೆ. ತುಳು ಪಾತೆರ ಕತೆ ಅಂತ, ವಿಜಯ ಕವಿತಾಸ್ ಅಂತ ಸರ್ಚ್ ಮಾಡುವಾಗ ಸಿಗಬೇಕಲ್ಲ, ಹಾಗಾಗಿ ವಿಜಯ ಕವಿತಾಸ್ ಅಂತ ಉಂಟು. ಫಸ್ಟಿಗೆ ವಿಜಯ ಕವಿತಾಸ್ ತುಳು ಪಾತೆರ ಕತೆ ಅಂತ ಉಂಟು. ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಮ್ಮತ್ತಿಚ್ಚಕ್ಕ ದಾದೈರು ಗಮ್ಮತ್ತುಂಡು ಬಲೆ ನೀ ಕೋರಿಲ್ಲ ರೊಟ್ಟಿಲ್ಲ ಗಮ್ಮತ್ತು. ಓಕೆ, ಬಾಯ್ ಅಕ್ಕ, ಬಾಯ್. ಇಸ್ತೀನಿ 2 ನಿಮಿಷ ಇರುತ್ತೆ, 2 ನಿಮಿಷ ಇರ್ತೇನೆ, ಮತ್ತೆ ಲೈವಿಂದ ಲೆಫ್ಟ್ ಆಗ್ತೇನೆ. ಗುಡ್ ಮಾರ್ನಿಂಗ್ ಬಾಯ್ ಅಂತ ಹೇಳ್ತರು, ವಾಪಸ್ ಗುಡ್ ಮಾರ್ನಿಂಗ್. ನೀವು ಕನ್ನಡಕ್ಕಿಂತ ತುಳು ಭಾಷೆ ಚೆನ್ನಾಗಿ ಇರುತ್ತೆ ಕೇಳೋಕ್ಕೆ. ಹೌದಾ? ಥ್ಯಾಂಕ್ ಯು. ಹಾಯ್ ಅಕ್ಕ, ನಾನು ನಿಮ್ಮ ಲೈವ್ ಫಸ್ಟ್ ಟೈಮ್ ನೋಡೋದು. ನಾನು ತುಳುನಾಡಿನವಳೆ. ಓಕೆ, ಕಾರ್ತಿಕ್ ಶೆಟ್ಟಿ. ಹಾಗಾದರೆ ತುಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸೊಬ್ಬರಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಲೆ ಕಾಣ್ತದೆ ನೋಡಿ ಸಬ್ಸ್ಕ್ರೈಬ್ ಅಂತ, ರೆಡ್ಡಲ್ಲಿ ಉಂಟಲ್ವಾ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತೆಂತ, ಅಷ್ಟೇ ಸಾಕಲ್ಲ ಇವತ್ತಿನ ಲೈವ್. ಸೊ ಇನ್ನೊಂದ್ಸಲ ಬರ್ತೇನೆ, ಆದರೆ ನಾನು ಲೈವ್ಗೆ ಬರ್ತೇನೆ ಅಂತ ಹೇಳಿಯೇ ಬರ್ತೇನೆ. ಮತ್ತು ಇವತ್ತಿನಾಗೆ ಆಗಬಾರ್ದು. 14 ಜನ ಲಾಸ್ಟಿಗೆ ನೋಡಿ. ಹಲೋ ಪೂಜಾರಿ ದೀಪ್ತಿ ಅಕ್ಕ, ಇನ್ನ ಸ್ಟೋರಿದ ವಾಯ್ಸು ಸೂಪರ್. ಥ್ಯಾಂಕ್ ಯು. ಸಪೋರ್ಟ್ ಮಾಡ್ಲಿ ಐನ್ ಕಂಟಿನ್ಯೂ ಮಾಡ್ತೊಂದು ಪೋಪೆ. ಆ್ಯಕ್ಚುಲಿ ಇನ್ನು ಪಾಡ್ರಲ್ಲ ರೀಸನ್ ಉಂಡು ಎನ್ನ ಯೂಟ್ಯೂಬ್ ದಾಯಕ್ ಪಂಡ ಪನೊಲೆ ಗೊತ್ತು ಒಂಜಿ ಆ್ಯಪ್ ಐಟೊಂಜಿ ವಾಯ್ಸ್ ಗೊಂಜಿ ಪತ್ತಿತ್ತಂಡು ಪಂಡ ಅಜ್ಜಿ ಅಂಚಿನ ಒಂಜಿ ವಾಯ್ಸ್ ಬತ್ತಿತ್ತಂಡು ಅಂಚೆನೆ ಸೇಮ್. ಆ್ಯಂಡ್ ಅವು ಫಸ್ಟಿಗೆ ಓಕೆ ಅದಿತ್ತಂಡು, ಬೊಕ್ಕದ ಅದನ್ನು ಇನ್ಫ್ಲುಯೆನ್ಸ್ ಮಂತದ ಏನು ರಿಜೆಕ್ಟ್ ಮಂತಿರದು ಗೊತ್ತಂಡು ಹೆಂಗೆ ಸುದ್ದಿ. ವಾಯ್ಸ್ ಪೂರ ಓಕೆ ಅದಿತ್ತಂಡು, ಹೆಂಗಾಗು ಭಾರಿ ಬೇಜಾರದಿತ್ತಂಡು. ಪಂಡೊಂಜಿ ಬೇಲೆದಲ್ಲ ಕಣೆ ದಿನದಲ್ಲಿ ಒಂದು ವಾಯ್ಸ್ ಕೊಡಲಿಕ್ಕೆ, 1 ಗಂಟೆ ವಾಯ್ಸ್ ಕೊಡಲಿಕ್ಕೆ. ಅದಕ್ಕೆ ಪೇಮೆಂಟ್ ಎಲ್ಲ ಒಳ್ಳೆದಿತ್ತು. ಸೊ ಹಾಗಾಗಿ ಪಾರ್ಟ್ ಟೈಮ್ಗೆ ಆಗುತ್ತಲ್ವ ಅಂತ ನಾನು ಕೂಡ ಅಪ್ಲೈ ಮಾಡಿರೋದು. ಬಟ್ ಅದು ಏನೋ ಇನ್ಫ್ಲುಯೆನ್ಸ್ ಮಾಡಿ ರಿಜೆಕ್ಟ್ ಮಾಡಿದ್ರಂತೆ.
ಅದಕ್ಕೆ ತುಂಬ ಬೇಜಾರಾಗಿತ್ತು ನನಗೆ. ಹಾಗಾಗಿ ನನ್ನ ಯೂಟ್ಯೂಬಲ್ಲಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಅದನ್ನು ಕೂಡ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಒನಸಂಡ 10 ಗಂಟೆಗೆ ಒನಸ್ವನ್ ಪುನಃ ಮಹಾತ್ಮೆ ಬತ್ತಿರು. ಅಯ್ಯೋ ಸಂಜು ನಿನ್ನ ಕತೆನೆ ಪೋ ಇಲ್ಲಲು ಬಿಸಲೆಡು ತುಲ ದಾಯ್ತ ಉಂಡು ಬಂದದ್ದು ಪೋ ಅಮ್ಮ ದಾದ ಮಂದಿರು ತುಲ ಜೀವಿ ಹಾಯ್ ಈ ಪಾತೆರಚಿ ಪೂಜಾರಿ ದಿತ್ತಿ ಎತ್ತು ಸಮಯ ಅಂಡು ಏನಾದ್ರು ಆಗುತ್ತಪ್ಪ ನಾ ಒಂಜಿ ಕಮೆಂಟ್ ಇಜ್ಜಿ ದಾಲೆಜ್ಜಿ ನಿನ್ನ ಎಸ್ಕೈಸ 30 ನಿಮಿಷ ಆಯಿತು. ನಾನಿನ್ನು ಹಾಯ್ ಸಿಸ್ ಟಿಫಿನ್ ಆಯ್ತಾ? ಆಯಿತು. ವರ್ಷಿತ ವ್ಲಾಗ್ ಸುರೇಶ್ ಬಿಡ್ದು ಈರೆ ಬಾರಿ ಪೊರ್ಲು ಉಳ್ಳಾರು ಪೊರ್ಲಾತಾರ ಅಂದ ಪೊರ್ಲಾತೇನಾ? ಥ್ಯಾಂಕ್ ಯು ಓದು ಬರ್ತೀನಿ ಇತ್ತೆ ನೆನತ್ತೆ. ಹಾಂ ಎಂತ ಗೊತ್ತುಂಟ, ಈ ಸಂಜೆ ಇದ್ದಾನಲ್ಲ ಅವನ ಮನೆಯಲ್ಲಿ ದೋಸೆ, ನಮ್ಮ ಮನೆಯಲ್ಲಿ ಕೋಳಿ ಪದಾರ್ಥ. ಆ ದೋಸೆಯನ್ನು ಬಟ್ಟಲಲ್ಲಿ ಇಟ್ಕೊಂಡು ಸೀದಾ ನಮ್ಮ ಮನೆಗೆ ಬಂದು ಕೋಳಿ ಪದಾರ್ಥವನ್ನು ಹಾಕಿ ಸೋಫಾದಲ್ಲಿ ಕೂತು ಚಂದ ತಿಂತಾನೆ. ಮತ್ತೆ ಮನೆಗೆ ಹೋಗ್ತಾರೆ ಬಟ್ಟಲು ತೊಳಿಲಿಕ್ಕೆ ಅವನ ಮನೆಗೆ. ನಮ್ಮ ಮನೆ ಎದುರೆದುರಲ್ವಾ, ಹಾಗಾಗಿ ಅದೊಂದು ಕಾಮಿಡಿ ಅವನದ್ದು. ನನಗೆ ತುಳು ಕಲಿಸ್ಬೇಕಂತ ಆಸೆ. ನೀವು ಮನಸ್ಸು ಮಾಡಿದ ನಮಗೂ ಹೇಳಿಕೊಡುವ ಅಕ್ಕ ನಮ್ಮ 2 ಜನ ಒಂಜಿ ಮೂವಿ ಮಲ್ಪಕೊಂಡು ಇಂಚಿನ ಜೀವಿತ ಇದು ಸಮ ಉಲ್ಲಡ ಕೋಡೆ 1 ಗಂಟೆಗೆ ಜಿತ್ತದು ಇದು ಸತ್ಯ ಸಮಾಚಾರ ಅಂದು. ಸಂಜು ಹೀರೋ, ಸಂಜು ಲವರ್ ಹೀರೋಯಿನ್ ಯಾಲ ಬರ್ಪೆ ಮೂವಿ ಕರಣಿನ ಮೂವಿ ಎತ್ತು ಹೀರೋ ಯಾನವೇ ಇದಕ್ಕೆ ಹೀರೋಯಿನ್ ಏರ್ ಪಾಡ್ನಿ ಸುಷ್ಮಿತಾ ಗಾಣಿಗ ಹಲೋ ಯಾನಲ್ಲ ಬೊಬ್ಬೆ ಪಾಡ್ನ ಹುಟ್ಟಿದೆ ನೆನಪೇರು ಮಾಮ ಮಾತ್ರ ಇಪ್ಪರು ಮಾಮ ಇಲ್ಲ ಮಾಮ ಬಾವ ತೋಟಡಲೇರು ಎನ್ನ ಕಣ್ಣೆಲ್ಲ ತೋಟಡಲೇರು ಮಾಮನ ಜಿಲ್ಲೆಗಿದೆ ಅಲ್ಲಿ ಏನು ಪಾತೇವ್ರು ನೀರು ಕೊಟ್ಟು ನೆನಪೇರು ಎನ್ನ ಲವರ್ ಬುರ್ಚಿ ಸಂಜಿನ ಲವರ್ ಬುರ್ಚಿಗೆ ಗಣೇಶನ್ನ ಓ ಮಂಕ ಅರೆ ತಾಯಿ ಮಾರ್ರೆ ನಡುಟು ಕಾಣಪ್ಪ ಅರಂಜಿ ಪಾಪ ಏರೆಗ್ಲ ದಾಲ ಮನಿ ಪೂಜೆರ್ ಮಾಡೋದು ಉಂಡದಿ ಇಂದು ಏ ಸಂಜುಲ ನನ್ನೆ ಸಚಿನ್ಲ ಸದಾನ ಬುಲ್ಸದಿಪ್ಪೇರ ಹೆಬ್ಬ ಲೈವ್ ಲೆಫ್ಟ್ ಆಪೆ ಪಂಡದು ಪಿರ 32 ನಿಮಿಷ ಜಾಸ್ತಿ ಆಂಡ್ ಓಕೆ ಲೆಫ್ಟ್ ಆಪ್ ಯಾವಂದ ಪಾಪ್ಯುಲರ್ ಇನ್ ಕನ್ನಡ ಚಾನಲ್. ಹಲೋ ಎಸ್, ಇವತ್ತಿನ ಲೈವ್ ಇಷ್ಟೇ ಆಯಿತಾ? ಇವತ್ತು ವ್ಲಾಗ್ ನೋಡಿ ಮಿಸ್ ಮಾಡಿದೆ ಸಂಜೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಯಾರದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ತುಳು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಲ್ಲಿ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ಕಮೆಂಟಲ್ಲಿ ನೋಡಿ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ. ಸೊ ಅವರು ಕೂಡ ಹೊಸೊಬ್ರಂತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇನ್ನೊಂದು ಸಲ ಸಿಗೋಣ. ಬಾಯ್, ಟಾಟಾ.